ಕಾಶಿಯ ವಾರಣಾಸಿಯ ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಹಿಂದೂ ಕಕ್ಷಿದಾರರಿಗೆ ಡಿಸಿಸಿವ್ ಗೆಲುವು ಸಿಕ್ತು. ಇದುವರೆಗಿನ ನಿರ್ಣಾಯಕ ಗೆಲುವು. ಅಲ್ಲಿ ತಹಖಾನ ಅಂತಿದ್ದಾವೆ, 4 ತಹಖಾನಗಳು. ಒಂದರಲ್ಲಿ ಅಲ್ಲಿನ ಪುರೋಹಿತರ ಒಂದು ಕುಟುಂಬ ಬಿಟ್ಟುಕೊಟ್ಟಿಲ್ಲ, ಅಲ್ಲೇ ಇದ್ದಾರೆ. ಇನ್ನು 3ಕ್ಕೆ ವ್ಯಾಸ್ ಕುಟುಂಬ ಅಂತ ಪುರೋಹಿತರದ ಕುಟುಂಬ ಅದು. ಇನ್ನು 3ಕ್ಕೆ ಬೀಗ ಜಡಿಯಲಾಗಿತ್ತು. ಯಾವಾಗ ಜಡಿಯಲಾಗಿತ್ತು? ಔರಂಗಜೇಬ ಜಡಿಸಿದ್ದಲ್ಲ ಬೀಗ ಜಡಿಸಿದ್ದು ಯಾರು? ಮುಲಾಯಂ ಸಿಂಗ್ ಯಾದವ್ 1993ರಲ್ಲಿ. ಅವುಗಳನ್ನು ಓಪನ್ ಮಾಡಿ ಅಲ್ಲಿ ಪೂಜೆಗೆ ಅವಕಾಶ ಮಾಡಿಕೊಡಬೇಕು, ವಿಗ್ರಹ ಆರಾಧನೆಗೆ ಅವಕಾಶ ಮಾಡಿಕೊಡಬೇಕು ಅಂತ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ಇವತ್ತು ತೀರ್ಪು ಕೊಡ್ತು. ಇದಕ್ಕೋಸ್ಕರನೇ ಆ 5 ಜನ ಹೆಣ್ಣು ಮಕ್ಕಳು ಕೋರ್ಟಿಗೆ ಹೋಗಿದ್ದು. ನಮ್ಮ ಪೂಜೆಯ ಹಕ್ಕನ್ನು ಕಸಿದುಕೊಳ್ಳಲಾಗಿದೆ, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳಲಾಗಿದೆ, ಅದನ್ನು ಮರಳಿ ಕೊಡಬೇಕು ಅಂತ ಕೋರ್ಟಿಗೆ ಹೋಗಿದ್ರು. ಹರಿಶಂಕರ್ ಜೈನ್ ಮತ್ತು ವಿಷ್ಣು ಶಂಕರ್ ಜೈನ್ ಅಪ್ಪ ಮಗ ವಕೀಲರು ಈ ಪ್ರಕರಣದಲ್ಲಿ ವಾದ ಮಾಡಿದ್ರು. ಅವರ ವಾದಕ್ಕೆ ಗೆಲುವಾಗಿದೆ. ಗೆಲುವಿಗೆ ಕಾರಣ ಏನು? ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟು. ಡಿಟೇಲ್ ಆಗಿ ರಿಪೋರ್ಟ್ ಕೊಡ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ. 839 ಪುಟಗಳ ವರದಿ, ಫೋಟೋಗಳ ಸಮೇತ. ಅಲ್ಲಿ ಶಿಲಾಶಾಸನಗಳ ಸಿಕ್ವು. ದೇವನಾಗರಿ ಲಿಪಿಯಲ್ಲಿ, ತೆಲುಗುನಲ್ಲಿ, ಕನ್ನಡದಲ್ಲಿ ಬರೆದ ಶಿಲಾಶಾಸನಗಳ ಸಿಕ್ವು. ಜೊತೆಗೆ ಪರ್ಷಿಯನ್ ಭಾಷೆಯ ಶಿಲಾಶಾಸನವೂ ಸಿಕ್ತು. ತುಂಬ ಜನ ಅಲ್ಲಿ ಮಸೀದಿ ಕಟ್ಟಿಸಿದ್ದು ಅಕ್ಬರ್ ಕಟ್ಟಿಸಿದ ಮಸೀದಿಯನ್ನು ಔರಂಗಜೇಬ ಜೀರ್ಣೋದ್ಧಾರ ಮಾಡಿದ್ದ ಅಂತ ಹೇಳ್ತಾರೆ. ಎಲ್ಲ ಈ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ರಿಪೋರ್ಟ್ ಇತ್ತಲ್ಲ, ಎಲ್ಲ ಸುಳ್ಳುಗಳನ್ನು ಬೆತ್ತಲು ಮಾಡಿ ಜಗತ್ತಿನ ಮುಂದೆ ನಿಲ್ಲಿಸ್ತಿತ್ತು. ಎಲ್ಲ ಸುಳ್ಳುಗಳು, ಇದುವರೆಗೂ ಹೇಳಿಕೊಂಡು ಬರಲಾಗಿದ್ದ ಸಕಲ ಸುಳ್ಳುಗಳನ್ನು ಬೆತ್ತಲೆ ಮಾಡಿ ನಿಲ್ಲಿಸ್ತು. ಕೋರ್ಟ್ ಏನು ಹೇಳಿದೆ ಇವತ್ತು? 1993ರ ಡಿಸೆಂಬರ್ ತನಕವೂ ಅಲ್ಲಿ ಪೂಜೆ ನಡೀತಾ ಇತ್ತು. ನ್ಯಾಯಾಲಯ ಹೇಳಿರೋದಿತ್ತು. ಜಡ್ಜ್ಮೆಂಟ್ನ ಇಂಪಾರ್ಟೆಂಟ್ ಪಾರ್ಟ್ ಹೇಳ್ತಾ ಇದ್ದೀನಿ ನಾನು ನಿಮಗೆ. ಜ್ಞಾನವ್ಯಾಪಿ ಮಸೀದಿಯ ವಿಗ್ರಹಕ್ಕೆ ಹಿಂದೂಗಳು ಪೂಜೆ ಸಲ್ಲಿಸಲಿ. ತಲೆಮಾರುಗಳಿಂದ ಮಸೀದಿಯೊಳಗೆ ಪೂಜೆ ನಡೆದ ಇತಿಹಾಸ ಇದೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಹಡಿಯಲ್ಲಿ ಹಿಂದೂ ವಿಗ್ರಹಗಳು ಇವೆ. ಮಸೀದಿಯ ನೆಲಮಹಡಿಯಲ್ಲಿರುವ ವಿಗ್ರಹಗಳಿಗೆ ಪೂಜೆಗೆ ಅವಕಾಶ ಕೊಡ್ತಾ ಇದ್ದೀವಿ. ಮಸೀದಿಯ ವ್ಯಾಸ್ಕ ತಹಖಾನ ಪ್ರದೇಶದಲ್ಲಿ ಪೂಜೆಗೆ ಅವಕಾಶ. 1 ವಾರದೊಳಗೆ ಪೂಜೆ ಶುರುವಾಗಬೇಕು. ಪೂಜೆ ಯಾರು ಮಾಡಬೇಕು? ಕಾಶಿ ವಿಶ್ವನಾಥ ದೇವಸ್ಥಾನದ ಅರ್ಚಕರು ಮಾಡಬೇಕು. ಅರ್ಚಕರನ್ನು ನೇಮಿಸೋದು ಯಾರು? ಕಾಶಿ ವಿಶ್ವನಾಥ ಟ್ರಸ್ಟ್ನವರು. ಜಿಲ್ಲಾಡಳಿತದವರು ಈಗ ಹಾಕಿರುವ ಬ್ಯಾರಿಕೇಡ್ಗಳನ್ನು ತೆಗೆದು ಪೂಜೆಗೆ ಏನೇನು ಬೇಕೋ ಆ ವ್ಯವಸ್ಥೆಗಳನ್ನು ಮಾಡಿಕೊಡಬೇಕು ಅಂತ ವಾರಾಣಸಿ ಜಿಲ್ಲಾ ನ್ಯಾಯಾಲಯದ ಆದೇಶ. ಇದರ ಬಗ್ಗೆ ವಿಷ್ಣು ಶಂಕರ್ ಜೈನ್ ಮಾತಾಡಿದ್ದಾರೆ, ಕೇಳಿಸ್ಕೊಳ್ಳಿ. आज माननीय न्यायालय ने जो व्यास परिवार का तहखाना था, उस तहखाने में जो पूजा पाठ बंद की गई थी, उस पूजा पाठ को शुरू करने का आदेश दे दिया है. और ये भी कहा है कि वहाँ पे काशी विश्वनाथ ट्रस्ट पूजा पाठ कराए और जो लोहे की बैरिकेडिंग है उसमें उचित प्रबंध करा के ये पूजा पाठ कराया जाए. मैं बताना चाहता हूँ कि जो नवंबर 1993 में एक सरकार ने अपनी पावर का दुरुपयोग करते हुए हम लोगों के साथ अन्याय किया था, आज 30 साल बाद उस अन्याय पे हमने विजय पाई है. और ये जो माननीय न्यायालय का ऑर्डर है, ये आर्टिकल 25 के कंप्लायंस में है. और जो हम लोगों के साथ अन्याय करके वहां पूजा पाठ रोकी गई थी, आज उसको कोर्ट ने अपनी कलम से मेटने का काम किया है. हमने डिस्ट्रिक्ट मजिस्ट्रेट, रिसीवर और जिला प्रशासन को मेल कर दिया है कोर्ट के ऑर्डर के बारे में. और मुझे पूरी उम्मीद है कि कोर्ट के ऑर्डर की कंप्लायंस की जाएगी. कोर्ट ने कहा है कि 7 दिन के अंदर वहाँ पे पूजा पाठ का जो भी अरेंजमेंट है स्टार्ट कराया जाए. 7 दिन के अंदर काशी विश्वनाथ ट्रस्ट उसकी पूजा पाठ करे. वहाँ पर पूजा किस चीज की होगी? कोई मूर्ति है, कोई भगवान? वहाँ पे जो मूर्तियां विराजमान थी, जो सर्वे कमीशन के दौरान जो मूर्तियां वहाँ से हटाई गई थी, उन्हीं मूर्तियों की पूजा पाठ होगी. रामायण पाठ होगा, हनुमान चालीसा का पाठ होगा और अलग अलग जो पूजा पाठ चलती चली आ रही थी वही सारी पूजा पाठ.
ಈ ಸಿವಿಲ್ ಲಿಟಿಗೇಷನ್ ಭಾಷೆಯಲ್ಲಿ ಪೊಸೆಷನ್ನಲ್ಲಿರೋದು ಅಂತಾರೆ. ಪೊಸೆಷನ್ನಲ್ಲಿರೋದು ಅದು ಎಷ್ಟು ಮುಖ್ಯ ಒಂದು ಕೇಸ್ ಗೆಲ್ಲೋದಕ್ಕೆ ಅನ್ನೋದಕ್ಕೆ ಇದು ಉದಾಹರಣೆ. ಇದು 1696ನೇ ಇಸ್ವಿಯಲ್ಲಿ ಸೆಪ್ಟೆಂಬರ್ 2ನೇ ತಾರೀಕು 1696 ಸೆಪ್ಟೆಂಬರ್ 2ನೇ ತಾರೀಕು ಔರಂಗಜೇಬ ಒಂದು ಆದೇಶ ಕೊಟ್ಟ, ಅಲ್ಲಿರುವ ವಿಶ್ವನಾಥ ಮಂದಿರವನ್ನು ಒಡಿಬೇಕು ಅಂತ ತನ್ನ ಸೈನ್ಯಕ್ಕೆ ಆದೇಶ ಕೊಟ್ಟ. ಮಾಸಿರ ಆಲಂಗಿರಿ ಪುಸ್ತಕದಲ್ಲಿ ಅವನೇ ಬರ್ಕೊಂಡಿರೋದು. ಅದು ಆ ಆದೇಶ ಯಥಾ ಪ್ರಕಾರ ಇದೆ ಆ ಪುಸ್ತಕದಲ್ಲಿ. ಜಹಾಪನ ಆದೇಶದ ಮೇರೆಗೆ ಸೈನ್ಯ ಹೋಗಿ ಅದನ್ನು ಒಡಿತು ದೇವಸ್ಥಾನವನ್ನು. ಅದಾಗಿ 6 ವರ್ಷಗಳ ನಂತರ 1696ರಲ್ಲಿ 1669 ಸೆಪ್ಟೆಂಬರ್ 2ನೇ ತಾರೀಕು ಕಾಶಿ ವಿಶ್ವನಾಥನ ದೇವಸ್ಥಾನದ ಧ್ವಂಸಕ್ಕೆ ಔರಂಗಜೇಬ ಆದೇಶ ಕೊಡ್ತಾನೆ. 1669 ಸೆಪ್ಟೆಂಬರ್ 2 ಇಲ್ಲೇ ಶಿಲಾಶಾಸನ ಸಿಕ್ಕಿದೆ ಫಾರ್ಸಿ ಭಾಷೆಯಲ್ಲಿ. 1676ರಲ್ಲಿ ಅಲ್ಲಿ ಮಸೀದಿ ನಿರ್ಮಾಣ ಮಾಡಲಾಯಿತು. ಔರಂಗಜೇಬ ಸಿಂಹಾಸನಕ್ಕೇರಿ 20 ವರ್ಷಗಳ ನೆನಪಿಗೋಸ್ಕರ ಇಲ್ಲಿ ಮಸೀದಿ ನಿರ್ಮಾಣ ಮಾಡಲಾಯಿತು ಅಂತ ಒಳಗೆ ಸಿಕ್ಕಿರುವಂಥ ಶಿಲಾಶಾಸನ ಇದು. ಆಗಿನಿಂದ ಈಗಿನ ತನಕನೂ ಪೊಸೆಷನ್ ಬಿಟ್ಕೊಡ್ಲಿಲ್ಲ, ನಿರಂತರವಾಗಿ ಬಡದಾಡ್ತಾನೆ ಬಂದರು. ಇದ್ರದ್ದು ನಿಮ್ಗೆ ಇತಿಹಾಸ, ಧ್ವಂಸದ ಇತಿಹಾಸ. ಕಾಶಿ ವಿಶ್ವನಾಥನ ದೇವಸ್ಥಾನದ ಮೇಲೆ ಮೊಟ್ಟ ಮೊದಲ ದಾಳಿ ನಡೆಸಿದ ಔರಂಗಜೇಬ ಅಲ್ಲ, ಕುತುಬುದ್ದೀನ್ ಐಬಕ್ 1194ರಲ್ಲಿ ಮೊಟ್ಟ ಮೊದಲ ದಾಳಿ. ಮುಘಲ್ ಕಮಾಂಡರ್ ಅಂತ ಹಾಕಿದ್ದಾರೆ ನಮ್ಮ ಹುಡುಗರು, ಮುಘಲರ ಗುಲಾಮ ಕುತುಬುದ್ದೀನ್ ಐಬಕ್. ನೀವು ದಿಲ್ಲಿಗೆ ಹೋದರೆ ಕುತುಬ್ ಮಿನಾರ್ ನೋಡ್ತಿರಲ್ಲ, ಕುತುಬ್ ಮಿನಾರ್ ಕುತುಬುದ್ದೀನ್ ಐಬಕ್ ಹೆಸರಿನಲ್ಲಿರೋದದು. ಕುತುಬುದ್ದೀನ್ ಐಬಕ್ಕನೇ ಕಟ್ಟಿಸಿದನ, ಹೋಗಿ ನೋಡಿ ಅಲ್ಲ ಒಂದ್ಸಲ ಗೊತ್ತಾಗತ್ತೆ. ಮತ್ತು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರು ಅಲ್ಲೂ ಒಂದು ಶಿಲಾಶಾಸನವನ್ನು ಅಮೃತ ಶಿಲೆಯಲ್ಲಿ ಹಾಕಿದ್ದಾರೆ. ಅಲ್ಲಿ ಏನೇನಾಯಿತು ಅನ್ನೋದನ್ನು ಇರಲಿ. ಕುತುಬುದ್ದೀನ್ ಐಬಕ್ 1194ರಲ್ಲಿ ಮೊಟ್ಟ ಮೊದಲಿಗೆ ಕಾಶಿ ವಿಶ್ವನಾಥ ದೇವಸ್ಥಾನದ ಮೇಲೆ ದಾಳಿ ಮಾಡಿ ಅದನ್ನು ಧ್ವಂಸ ಮಾಡ್ತಾನೆ. ಆಯ್ತಪ್ಪ, ಧ್ವಂಸ ಆಯಿತು ಅಂತ ಬಿಡಲಿಲ್ಲ ಆವಾಗಿನ ಹಿರಿಯರು, ನಮ್ಮ ಹಿರಿಯರು. 1236ರಿಂದ 1240 4 ವರ್ಷಗಳ ಅವಧಿಯಲ್ಲಿ ರಜಿಯಾ ಸುಲ್ತಾನ ಅಲ್ಲಿ ಮಸೀದಿ ಕಟ್ಟಿಸೋದು, ಜ್ಞಾನವ್ಯಾಪಿ ಮಸೀದಿ. 1236ರಿಂದ 1240 ಅವಧಿಯಲ್ಲಿ. 1390ರಿಂದ 1400 ಅವಧಿಯಲ್ಲಿ ಅವಿಮುಕ್ತೇಶ್ವರ ಜಾಗದಲ್ಲಿ ಮತ್ತೆ ದೇವಸ್ಥಾನ ಕಟ್ತಾರೆ. ಆಗಿನ ಹಿಂದೂಗಳು ಸೇರ್ಕೊಂಡು ಮತ್ತೊಮ್ಮೆ ದೇವಸ್ಥಾನ ಕಟ್ಟೋದು. 1436ರಿಂದ 1458 ಮಧ್ಯದಲ್ಲಿ ಬಾನ್ಪುರ ರಾಜ ಹುಸೇನ್ ಶಾ ಖಾರ್ಲಿ ದೇವಸ್ಥಾನವನ್ನು ಮತ್ತೊಮ್ಮೆ ಧ್ವಂಸ ಮಾಡ್ದ. 1475ರಿಂದ 80 ಮಧ್ಯದಲ್ಲಿ ಹಿಂದೂ ರಾಜರೆಲ್ಲ ಸೇರ್ಕೊಂಡು ಮತ್ತೆ ದೇವಸ್ಥಾನ ಕಟ್ಟಿದ್ರು. 1490ರಲ್ಲಿ ದೆಹಲಿ ಸುಲ್ತಾನ ಸಿಕಂದರ್ ಲೋಧಿ ಮತ್ತೆ ಸೈನ್ಯ ಕಳಿಸ್ದ, ಮತ್ತೆ ದೇವಸ್ಥಾನವನ್ನು ಧ್ವಂಸ ಮಾಡ್ದ. 1585ರಲ್ಲಿ ರಾಜ ಮಾನ್ ಸಿಂಗ್ ಮತ್ತೆ ದೇವಸ್ಥಾನ ಕಟ್ಟಿಸ್ದ. 1669 ಕಡೆಯ ದಾಳಿ ಅಂತಾಗಿದ್ದು ದೇವಸ್ಥಾನದ ಮೇಲೆ ಔರಂಗಜೇಬನ ಕಾಲದಲ್ಲಿ. 1669 ಸೆಪ್ಟೆಂಬರ್ 2ನೇ ತಾರೀಕಿಗೆ ಆದೇಶ ಕೊಟ್ಟ, ದೇವಸ್ಥಾನವನ್ನು ಒಡೆದು ಬನ್ನಿ ಅಂತ. ಆ ನಂತರವೂ ಅನೇಕ ಪ್ರಯತ್ನಗಳಾದವು ದೇವಸ್ಥಾನವನ್ನು ವಾಪಸ್ ಪಡೆಯೋದಕ್ಕೆ, ಸಾಧ್ಯ ಆಗಲಿಲ್ಲ. ದುಡ್ಡು ಕೊಡ್ತೀವಿ, ಜಾಗ ಖರೀದಿ ಮಾಡ್ಕೋತೀವಿ ಅಂದರು, ಆಗಲಿಲ್ಲ. ಸೈನ್ಯ ಕಟ್ಕೊಂಡು ಬಂದು ಪ್ರಯತ್ನ ಪಟ್ಟರು, ಆಗಲಿಲ್ಲ. ಕೊನೆಗೆ ಅದರ ಪಕ್ಕದಲ್ಲೇ ಇಂದೋರ್ನ ರಾಣಿ ಅಹಲ್ಯಾಬಾಯಿ ಹೋಳ್ಕರ್ 1776ರಿಂದ 80 ತನಕ 4 ವರ್ಷದ ಸಮಯ ತಗೊಂಡು ಅಲ್ಲೊಂದು ದೇವಸ್ಥಾನ ಕಟ್ಟಿದ್ರು. ಸಣ್ಣ ದೇವಸ್ಥಾನ, ಮುಂಚೆ ಇದ್ದಷ್ಟು ಭವ್ಯ ದೇವಸ್ಥಾನ ಅಲ್ಲ, ಸಣ್ಣ ದೇವಸ್ಥಾನವೊಂದನ್ನು ಅಹಲ್ಯಾಬಾಯಿ ಹೋಳ್ಕರ್ ನಿರ್ಮಾಣ ಮಾಡಿದ್ರು. ಈಗ ಕಾಶಿ ವಿಶ್ವನಾಥ ಕಾರಿಡಾರ್ ಏನು ನಿರ್ಮಾಣ ಆಗಿದೆಯಲ್ಲ, ಅಲ್ಲಿ ಹೋದರೆ ಅಹಲ್ಯಾಬಾಯಿ ಹೋಳ್ಕರ್ ಪ್ರತಿಮೆ ಇದೆ. ಹೋದರೆ ಮಿಸ್ ಮಾಡಬೇಡಿ, ಹೋದವ್ರಿಗೆ ಗೊತ್ತಿರುತ್ತೆ. ಅಹಲ್ಯಾಬಾಯಿ ಹೋಳ್ಕರ್ ಕಟ್ಟಿಸಿದ್ದ ಕಾಶಿ ವಿಶ್ವನಾಥ ಮಂದಿರಕ್ಕೆ 1835ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ 1 ಟನ್ ಚಿನ್ನದ ಹೊದಿಕೆ ಹಾಕಿಸ್ತಾರೆ. ಗೋಪುರಕ್ಕೆ 1 ಟನ್ ಚಿನ್ನದ ಹೊದಿಕೆ 1835ರಲ್ಲಿ. ಆವಾಗಿನಿಂದ ಅಲ್ಲೇ ನಡ್ಕೊಂಡು ಬರ್ತಾ ಇತ್ತು ಪೂಜೆ. ಇತ್ತೀಚೆಗೆ ಮೋದಿ ಪ್ರಧಾನಿಯಾದ ಮೇಲೆ ಅಕ್ಕಪಕ್ಕದ ದೇವಸ್ಥಾನಗಳನ್ನೆಲ್ಲ ಸೇರಿಸ್ಕೊಂಡು ಕಾಶಿ ವಿಶ್ವನಾಥನ ಕಾರಿಡಾರ್ ಅಂತ ದೊಡ್ಡದಾಗಿ ಒಂದು ಕಾರಿಡಾರ್ ಮಾಡಿದ್ರು. ಈಗಲೂ ಪಕ್ಕದಲ್ಲಿ ಜ್ಞಾನವ್ಯಾಪಿ ಮಸೀದಿ ಇದೆ. ಜ್ಞಾನವ್ಯಾಪಿ ಮಸೀದಿಯ ದಿಕ್ಕಿಗೆ ನೋಡ್ತಾ
ನಂದಿ ಕೂತ್ಕೊಂಡಿದ್ದಾನೆ. ಎಸ್ ಎಲ್ ಭೈರಪ್ಪನವ್ರು ಒಂದು ಕಡೆ ಹೇಳ್ತಾರೆ, ಕಾಶಿಯ ಇತಿಹಾಸವನ್ನು ಎಲ್ಲಿ ನೋಡಬಹುದು ಅಂದರೆ ನಂದಿಯ ಕಣ್ಣುಗಳಲ್ಲಿ ಅಂತ. ಕಾಶಿಲಿ ಏನೇನಾಯಿತು ಅನ್ನೋದರ ಕಥೆಯನ್ನು ನಂದಿ ಹೇಳುತ್ತೆ. ಇಷ್ಟೆಲ್ಲ ಆದರೂ ಕೂಡ ಮಸೀದಿಯ ತೆಹಖಾನಾದ ಪೊಸೆಷನ್ನನ್ನು ಬಿಟ್ಟು ಕೊಡಲಿಲ್ಲ. ಒಂದು ಹಂತದಲ್ಲಿ ಅಲ್ಲಿ ಪೂಜೆ ನಡೆಯೋದು ಅಕ್ಸೆಪ್ಟೆಡ್ ಅಂತಾಯಿತು. ವ್ಯಾಸ ಕುಟುಂಬದವರು ಪೂಜೆ ಮಾಡ್ಕೊಂಡು ಬಂದರು, ಪೂಜೆ ನಡೆಯೋದು ಅಕ್ಸೆಪ್ಟೆಡ್ ಅಂತಾಯಿತು. 1992 ಅಯೋಧ್ಯೆಯ ವಿವಾದ ಪೀಕ್ಗೆ ಹೋಗಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು. ಮುಲಾಯಂ ಸಿಂಗ್ ಸರ್ಕಾರ ಇದ್ದದ್ದು ಉತ್ತರ ಪ್ರದೇಶದಲ್ಲಿ, ಕೇಂದ್ರದಲ್ಲಿ ನರಸಿಂಹರಾವ್ ಪ್ರಧಾನಮಂತ್ರಿಯಾಗಿದ್ದರು, ಕಾಂಗ್ರೆಸ್ ಸರ್ಕಾರ ಇತ್ತು. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಒಂದು ತಗೊಂಡು ಬಂದರು, ಪೂಜಾ ಸ್ಥಳಗಳ ಕಾಯ್ದೆ. ನಂದಿ ನೋಡ್ತಾ ಇದ್ದೀರಿ, ಮಸೀದಿಯನ್ನು ನೋಡ್ತಾ ಕುಳಿತುಕೊಂಡಿರುವಂಥ ನಂದಿ. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ಒಂದನ್ನು ತಗೊಂಡು ಬರ್ತಾರೆ. 1947 ಆಗಸ್ಟ್ 15ನೇ ತಾರೀಕು ಯಾವುದು ಮಸೀದಿಯಾಗಿತ್ತು ಅದು ಮಸೀದಿಯಾಗೇ ಮುಂದುವರಿಬೇಕು, ಯಾವುದು ಮಂದಿರ ಆಗಿತ್ತು ಅದು ಮಂದಿರವಾಗಿ ಮುಂದುವರಿಬೇಕು, ಎಕ್ಸೆಪ್ಟ್ ಅಯೋಧ್ಯ ಒಂದನ್ನು ಹೊರತುಪಡಿಸಿದರೆ ಅಯೋಧ್ಯ ತೀರ್ಮಾನ ಕೋರ್ಟ್ನಲ್ಲಿ ಆಗಬೇಕು ಅಂತ ಕಾನೂನು ಹೇಳೋದು. ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಆಫ್ 1992. ಅದರ ವ್ಯಾಪ್ತಿಗೆ ಇದು ಬರುತ್ತೋ ಇಲ್ವೋ ಅನ್ನೋ ದೊಡ್ಡ ಚರ್ಚೆ ಆಯಿತು. ಯಾಕಂದರೆ 92ರಲ್ಲಿ ಬಂದಿರುವ ಕಾನೂನು ಏನು ಹೇಳುತ್ತೆ, 47 ಆಗಸ್ಟ್ 15ಗೆ ಯಾವುದು ಹೆಂಗಿತ್ತೋ ಹಾಗೆ ಇರಬೇಕು ಅಂತ. ಪೊಸೆಷನ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅಂದರೆ, ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಂದಾಗ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ವಿಗ್ರಹ ಆರಾಧನೆ ನಡೀತಾ ಇತ್ತು. 93ನೇ ಇಸ್ವಿ ತನಕ ನಡೀತು. ಬಾಬ್ರಿ ಮಸೀದಿಯ ಧ್ವಂಸದ ನಂತರ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಮುಲಾಯಂ ಸಿಂಗ್ ಯಾದವ್ಗೆ ಅದು ಏನು ಅನ್ನಿಸ್ತೋ ಏನೋ, ಇದು ಎಲ್ಲಿಗೋ ಹೋಗುತ್ತೆ ಅಂತ ವಿಗ್ರಹ ಆರಾಧನೆ ನಿಲ್ಲಿಸಿದ್ರು. ಹಿಂದೂಗಳು ಮಾಡ್ತಾ ಇದ್ದ ಪೂಜೆ ನಿಲ್ಲಿಸ್ಬಿಟ್ರು. ಮೆಟಲ್ ಡೋರ್ ಗೇಟ್ ಹಾಕಿದ್ರು ಅದಕ್ಕೆ, ಪೂಜೆ ನಡೀತಾ ಇದ್ದ ಜಾಗಕ್ಕೆ. ಯಾಕೆ? ಮುಖ್ಯಮಂತ್ರಿಗಳ ನಿರ್ಧಾರ, ಧಾರ್ಮಿಕ ಹಕ್ಕು ತಗೊಂಡು ಯಾರಿಗೇನಾಗಬೇಕಾಗಿದೆ. ನಡ್ಕೊಂಡು ಬಂದಿದ್ದ ಪರಂಪರೆ ಮುಲಾಯಂ ಸಿಂಗ್ ಯಾದವ್ಗೇನು, ಅವರು ಯಾದವ್ ಮುಸ್ಲಿಂ ವೋಟ್ ಬ್ಯಾಂಕನ್ನು ಆಟ ಆಡ್ತಾಯಿದ್ರು. ಆಗ ಬಾಗ್ಲಾಕಿಸ್ಬಿಟ್ರು. ಪೂಜಾ ಸ್ಥಳಗಳ ಕಾಯ್ದೆ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಂದಾಗಲೂ ಅಲ್ಲಿ ಪೂಜೆ ನಡೀತಾ ಇತ್ತು. ಬಿಟ್ಟು ಕೊಟ್ಟಿರಲಿಲ್ಲ ಹಿಂದೂಗಳು, ಅದರ ಪೊಸೆಷನ್ ಬಿಟ್ಟು ಕೊಟ್ಟಿರಲಿಲ್ಲ. ಆದ್ದರಿಂದ ಇಡೀ ಕೇಸು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಕೆಳಗಡೆ ಬರದೇ ಇಲ್ಲ ಅಂತ ನ್ಯಾಯಾಲಯ ಆದೇಶ ಕೊಟ್ಟುಬಿಡ್ತು. ಇವತ್ತು ಅಂತಿಮವಾಗಿ ಪೂಜೆಗೆ ಅವಕಾಶ ಆಗಿದ್ದು ಯಾಕೆಂದರೆ 93 ತನಕ ಅಲ್ಲಿ ಪೂಜೆ ನಡೀತಾ ಇತ್ತು ಅನ್ನೋ ಕಾರಣಕ್ಕೆ ಇವತ್ತು ಅವಕಾಶ ಆಗಿರೋದು ಅದಕ್ಕೆ. 1991 ಈ ವಿಷಯ ಮೊದಲಿಗೆ ಕೋರ್ಟಿಗೆ ಹೋಗುತ್ತೆ. ಮೊದಲಿಗೆ ಕೋರ್ಟಿಗೆ ಹೋಗಿದ್ದು 1991ರಲ್ಲಿ. ಗೆಲುವೇನಾಗಲಿಲ್ಲ. 1991ರಲ್ಲಿ ದೇಗುಲವನ್ನು ಒಡೆದು ಮಸೀದಿ ಕಟ್ಟಿದ್ದಾರೆ ಅಂತ ಕೋರ್ಟಿಗೆ ಹೋಗ್ತಾರೆ. 1998ರಲ್ಲಿ ಆ ಕೇಸು ವಜಾ ಆಗಿಬಿಡ್ತು. ವಾರಾಣಸಿ ಸಿವಿಲ್ ಕೋರ್ಟ್ ಆ ಕೇಸನ್ನು ವಜಾ ಮಾಡಿತು. 2019ರಲ್ಲಿ 98ರಿಂದ 2019 ತನಕ ಈ ಕೇಸ್ನಲ್ಲಿ ಡೆವಲಪ್ಮೆಂಟ್ ಜಾಸ್ತಿ ಇರಲಿಲ್ಲ. 2019ರಲ್ಲಿ ASI ಸರ್ವೆ ಆಗಬೇಕು ಮಸೀದಿಯಲ್ಲಿ ಅಂತ ಇನ್ನೊಂದು ಸಲ ಅರ್ಜಿ ಸಲ್ಲಿಕೆ ಆಗುತ್ತೆ. ಚೆಕ್ ಮಾಡಿಸಿ, ಅದು ಮಸೀದಿನ ಮಂದಿರನ ಚೆಕ್ ಮಾಡಿಸಿ ಅಂತ. 2020ರಲ್ಲಿ ASI ಸರ್ವೆ ಆಗಬೇಕು ಅಂತ ವಾರಾಣಸಿ ಕೋರ್ಟ್ ಜಡ್ಜ್ಮೆಂಟ್ ಕೊಡುತ್ತೆ. ಆದರೆ ಅಲಹಾಬಾದ್ ಹೈಕೋರ್ಟ್ 2020ರಲ್ಲಿ ತಡೆ ಕೊಡ್ತು, ಮಾಡಬೇಡಿ ಸರ್ವೆ ಅಂತ ಹೇಳ್ತು. 2021ರಲ್ಲಿ 5 ಜನ ಹಿಂದೂ ಹೆಣ್ಣುಮಕ್ಕಳು ಮತ್ತೊಮ್ಮೆ ನ್ಯಾಯಾಲಯದ ಮೆಟ್ಟಲತ್ತಿದ್ರು. ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿದ್ದು ಈ 5 ಜನ ಹೆಣ್ಣು ಮಕ್ಕಳ ಕಾರಣಕ್ಕಾಗಿ. ಮಸೀದಿಯಲ್ಲಿರುವ ವಿಗ್ರಹಗಳನ್ನು ಪೂಜೆ ಮಾಡೋದಕ್ಕೆ ನಮಗೆ ಅವಕಾಶ ಮಾಡಿಕೊಡಿ, ಅದನ್ನು ಗೇಟು ಹಾಕಿ ಇಡುವ ಮೂಲಕ ನಮ್ಮ ಧಾರ್ಮಿಕ ಹಕ್ಕನ್ನು, ಆರ್ಟಿಕಲ್ 25 ಸಂವಿಧಾನ ಧಾರ್ಮಿಕ ಹಕ್ಕನ್ನು ಕೊಡುತ್ತೆ, ಆ ಧಾರ್ಮಿಕ ಹಕ್ಕಿಗೆ ತಡೆಯೊಡ್ಡಲಾಗಿದೆ ಅಂತ ಕೋರ್ಟಿಗೆ ಹೋದರು 2021ರಲ್ಲಿ. ಲಾಂಗ್ ಸ್ಟೋರಿ ಶಾರ್ಟ್ ಅಂತ ನ್ಯಾಯಾಲಯ ಕೋರ್ಟ್ ಕಮಿಷನರ್ ನೇಮಕ ಮಾಡ್ತು 2022ರಲ್ಲಿ. ಒಳಗಡೆ ಹೋಗಿ ನೋಡ್ಕೊಂಬನ್ನಿ ಏನಿದೆ ಅಲ್ಲಿ ಅಂತ.
ಮಸೀದಿಯ ಕಮಿಟಿಯವರು ಮಾಡಬೇಡಿ ಕೋರ್ಟ್ ಕಮಿಷನರ್ನ ಅಂದರು. ಮೊದಲು 1992 ವರ್ಷಿಪ್ ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ, ಇದು ನಿಮ್ಮ ಪರ್ವ್ಯೂಗೆ ಬರೋದಿಲ್ಲ ಅಂದರು. ಪರ್ವ್ಯೂಗೆ ಬರುತ್ತೆ ಅಂತ ಆದಮೇಲೆ ಕೋರ್ಟ್ ಕಮಿಷನರ್ ನೇಮಕ ಅಂತ ಆದಮೇಲೆ ಕೋರ್ಟ್ ಕಮಿಷನರ್ ಬೇಡ ಅಂತ ಹೇಳಿದ್ರು. ಆ ವಿಷಯ ಸುಪ್ರೀಂ ಕೋರ್ಟ್ ತನಕ ಹೋಯಿತು. ಹೈಕೋರ್ಟು, ಸುಪ್ರೀಂ ಕೋರ್ಟ್ ಎಲ್ಲವೂ ಹೇಳೋದು, ಹೋಗಲಿ ಬಿಡಿ ಒಂದು ಸಲ ಕೋರ್ಟ್ ಕಮಿಷನರ್ ನೋಡಲಿ ಒಳಗೆ ಏನಿದೆ ಅಂತ. ಕೋರ್ಟ್ ಕಮಿಷನರ್ ಹೋದಾಗ ವಜೂಖಾನಾದಲ್ಲಿ ಶಿವಲಿಂಗದ ಆಕೃತಿ ಪತ್ತೆಯಾಯಿತು. ವಜೂಖಾನ ಅಂದ್ರೇನು? ಇಸ್ಲಾಮಿಕ್ ಸಂಪ್ರದಾಯದ ಪ್ರಕಾರ ನಮಾಜ್ಗೆ ಹೋಗೋದಕ್ಕಿಂತ ಮುಂಚೆ ಕೈ ಕಾಲು ಮುಖ ತೊಳ್ಕೊತಾರೆ. ತುಂಬ ಅದಕ್ಕೆ ಪರ್ಟಿಕ್ಯುಲರ್ ವಿಧಾನಗಳಿದೆ. ತುಂಬ ಸ್ವಚ್ಛವಾಗಿ ಏನು ನಮಾಜ್ಗೆ ಹೋಗಬೇಕು ಅಂತ ವಜೂಖಾನ ಅಂತಾರೆ. ಕೈಕಾಲು ತೊಳೆದುಕೊಳ್ಳುವ ಜಾಗವನ್ನು. ಅದರ ಮಧ್ಯದಲ್ಲಿ ಒಂದು ಕಟ್ಟೆ ಇತ್ತು. ಕಟ್ಟೆಯ ಒಳಗೆ ಮುಸ್ಲಿಂ ಪಾರ್ಟಿದಾರರು ಕಾರಂಜಿ ಇದೆ ಅಂತಿದ್ರು. ಒಳಗಡೆ ಶಿವಲಿಂಗದ ಆಕೃತಿ ಇತ್ತು. ಮತ್ತೆ ಹಿಂದೂ ಕಕ್ಷಿದಾರರು ಹೋದರು. ಅವಾಗ ಜೋರು ಹೊರಗಡೆ ಬಂದಂಥ ಹಿಂದೂ ಕಕ್ಷಿದಾರರು ಹೇಳಿದ್ದು ಏನು ಭೋಲೆನಾಥ್ ಮಿಲ್ಗಯೆ ಅಂತ. ಭೋಲೆನಾಥ್ ಮಿಲ್ಗಯೆ, ಸಿಖ್ರು ಭೋಲೆನಾಥ್ ನಮಗೆ ಅಂತ. ಇಲ್ಲ, ಅದು ಕಾರಂಜಿ ಅನ್ನೋದು ಮುಸ್ಲಿಂ ಕಕ್ಷಿದಾರರ ವಾದ ಆಗಿತ್ತು. ಅದು ಏನು ಅನ್ನೋದು ಆಮೇಲೆ ಡಿಸೈಡ್ ಮಾಡೋಣ, ಅಲ್ಲಿ ತನಕ ಅಟ್ಲೀಸ್ಟ್ ಅದರ ಮೇಲೆ ಕೈಕಾಲು ತೊಳ್ಕೊಳ್ಳೋದು ನಿಲ್ಲಿಸಿ ಅಂತ ಹಿಂದೂ ಕಕ್ಷಿದಾರರು ವಾದ ಮಾಡಿದ್ರು. ನ್ಯಾಯಾಲಯ ಆ ವಾದವನ್ನು ಪುರಸ್ಕರಿಸ್ತು, ಅದನ್ನು ಸೀಲ್ ಮಾಡಲಾಯಿತು ಅದನ್ನು, ಆ ಜಾಗವನ್ನು. ಮೊನ್ನೆ ಅದನ್ನು ಸ್ವಚ್ಛಗೊಳಿಸುವುದಕ್ಕೆ ಇನ್ನೊಂದು ಅರ್ಜಿ ಹಾಕಬೇಕಾಯ್ತು. ಸ್ವಚ್ಛಗೊಳಿಸುವುದಕ್ಕೆ ಇನ್ನೊಂದು ಅರ್ಜಿ. ಮೀನುಗಳು ಸತ್ತು ಬಿದ್ದಿದ್ದಾವಲ್ಲಿ, ಎಲ್ಲ ತೆಗೆದು ಸ್ವಚ್ಛ ಮಾಡಬೇಕು ಅಂತ. ಅದಕ್ಕೂ ಮುಸ್ಲಿಂ ಕಕ್ಷಿದಾರರು ತಡೆ ತಂದರು. ಅಂದರೆ ಬೇಡ, ನೀವು ಅವಕಾಶ ಕೊಡಬೇಡಿ ಅದಕ್ಕೆ, ಯಾಕಂದರೆ ಯಥಾಸ್ಥಿತಿ ಕಾಯ್ದುಕೊಳ್ಳಬೇಕು ಅಂತ ಹೈಕೋರ್ಟಿನ ಆದೇಶ ಇದೆ. ಸ್ಟೇಟಸ್ ಕೋ, ಸ್ವಚ್ಛ ಮಾಡೋದಕ್ಕೆ ಬಿಡೋದಿಲ್ಲ ಅಂತ. ಮತ್ತೆ ನ್ಯಾಯಾಲಯ ಹೇಳ್ತು, ಇಲ್ಲ ಸ್ವಚ್ಛ ಆಗಲಿ, ಏನು ತೊಂದರೆ ಇಲ್ಲ ಅಂತ. ಶಿವಲಿಂಗ ಪತ್ತೆಯಾದ ಜಾಗಕ್ಕೆ ಈಗ ಪೊಲೀಸರ ಭದ್ರತೆ ಇದೆ. ಕಳೆದ ವರ್ಷ 2023 ASI ಸರ್ವೆ ಆಗಲಿ ಅಂತ ಮತ್ತೆ ವಾರಾಣಸಿ ಕೋರ್ಟ್ ಹೇಳ್ತು. ನೆನಪಿರಲಿ, ಈ ನ್ಯಾಯಾಲಯ ಏನೇನು ಆದೇಶಗಳನ್ನು ಕೊಡ್ತು ಅಂತ ಹೇಳಿದ್ನಲ್ಲ ನಾನು, ಈ ಎಲ್ಲ ಆದೇಶಗಳನ್ನು ಪ್ರಶ್ನಿಸಿಕೊಂಡು ಮಸೀದಿಯ ಪರವಾಗಿ ಮುಸ್ಲಿಂ ಕಕ್ಷಿದಾರ ಸುಪ್ರೀಂ ಕೋರ್ಟ್ ತನಕ ಹೋದರು. ಯಾಕಾಗಬೇಕು ASI ಸರ್ವೆ ಅಂತ? ಯಾಕಾಗಬೇಕು? ಸುಪ್ರೀಂ ಕೋರ್ಟ್ ತನಕ ಅವರಿಗೆ ಸೋಲಾಯಿತು. ಆಗಲಿ ಬಿಡಿ, ಏನಾಗುತ್ತೆ ಅಂತ. ಅಂತಿಮವಾಗಿ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದವರಿಗೆ ಒಳಗಡೆ ಸರ್ವೆ ಮಾಡಿ ಉತ್ಖನನ ಮಾಡಬಾರ್ದು ಅಂತ ಹೇಳಿತ್ತು. ನೆಲ ಅಗಿಯಂಗಿಲ್ಲ. ಅಲ್ಲೊಂದು ಇದು ರಡಾರ್ ರೀತಿಯಲ್ಲಿ ಒಂದು ಸಿಸ್ಟಮ್ ಬರುತ್ತೆ, ಒಂದು ಮಷಿನ್ ಬರುತ್ತೆ, ಎಕ್ಸ್ರೇ ಮಾಡ್ದಂಗೆ ಮಾಡುತ್ತೆ ಭೂಮಿದು ಒಳಗಡೆ ಏನಿದೆ ಅಂತ ಎಕ್ಸ್ರೇ ಫೋಟೋಗಳನ್ನು ಕೊಡುತ್ತದೆ. ಅದನ್ನು ಬೇಕಿದ್ದರೆ ಬಳಸಬಹುದು. ಕಲ್ಲು ಆಚೆ ಈಚೆ ಸರ್ಸಂಗಿಲ್ಲ ಅಂತ ASIನವ್ರಿಗಿದ್ದು ಕಂಡೀಷನ್. ಆ ಪ್ರಕಾರ ASIನವ್ರು ಸರ್ವೆ ಮಾಡಿದ್ರು. ಡಿಸೆಂಬರ್ 18ನೇ ತಾರೀಕು, ಕಳೆದ ವರ್ಷ ಡಿಸೆಂಬರ್ 18ನೇ ತಾರೀಕು ಸರ್ವೆಯ ರಿಪೋರ್ಟನ್ನು ವಾರಾಣಸಿ ಕೋರ್ಟಿಗೆ ಕೊಡಲಾಯಿತು. ಮತ್ತೆ ಹಿಂದೂ ಕಕ್ಷಿದಾರರು ಕೋರ್ಟಿಗೆ ಹೋದರು, ಸರ್ವೆ ರಿಪೋರ್ಟ್ ಕೊಡಿ ನಮಗೆ, ಬಹಿರಂಗ ಆಗಲಿ. ಮತ್ತೆ ಮುಸ್ಲಿಂ ಕಕ್ಷಿದಾರರು ಅದನ್ನು ಪ್ರಶ್ನಿಸಿದರು, ಇಲ್ಲ ಬಹಿರಂಗ ಮಾಡಬಾರ್ದು ಸರ್ವೆ ರಿಪೋರ್ಟು ಅಂತ. ಆ ವಿಷಯನೂ ಒನ್ಸ್ ಅಗೇನ್ ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಂತಿಮವಾಗಿ ವಕೀಲರುಗಳ ಕೈಗೆ ಸರ್ವೆ ರಿಪೋರ್ಟ್ ಕೊಡಬಹುದು ಅಂತ ಆಯಿತು. 839 ಪುಟಗಳ ಸರ್ವೆ ರಿಪೋರ್ಟನ್ನು ಕೋರ್ಟ್ ಒಪ್ಕೊಂತು, ಕೊಡಿ ಅದನ್ನ ಅಂತ. ಸರ್ವೆ ರಿಪೋರ್ಟ್ ಬಹಿರಂಗ ಆಯಿತು. ಈಗ ನಾವು ನೋಡ್ತಾ ಇರುವ ಜಡ್ಜ್ಮೆಂಟ್ ಬಂದಿದೆ. 1993 ತನಕ ಪೂಜೆ ನಡೀತಾ ಇತ್ತು. ಮಂದಿರವನ್ನು ಬೀಳಿಸಿ ಅಲ್ಲಿ ಮಸೀದಿ ಕಟ್ಟಲಾಗಿದೆ ಅಂತ ASI ಸರ್ವೆ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಬಹಳ ಕ್ಲಿಯರ್ ಆಗಿ, ಮಸೀದಿ ಅಂತ ಹೇಳೋದಿಲ್ಲ ಅದು ASI ಸರ್ವೆ, ಆ ಕಟ್ಟಡ ಅಂತ ಹೇಳ್ತಾರೆ. ಆ ಎಕ್ಸಿಸ್ಟಿಂಗ್ ಸ್ಟ್ರಕ್ಚರ್ ಹ್ಯಾಸ್ ಬೀನ್ ಬಿಲ್ಟ್ ಆನ್ ಡೆಮಾಲಿಷ್ಡ್ ಹಿಂದೂ ಸ್ಟ್ರಕ್ಚರ್ ಅಂತ. ಭವ್ಯವಾದ ದೊಡ್ಡದಾದ ಮಂದಿರವೊಂದು ಅಲ್ಲಿತ್ತು, ಅದರ ಮೇಲೆ ಮಸೀದಿಯನ್ನು ಕಟ್ಟಲಾಗಿದೆ ಅಂತ ASI ಸರ್ವೆ ಹೇಳುತ್ತೆ. ಅದರಲ್ಲಿ 55 ಶಿಲ್ಪಕಲೆಗಳನ್ನು ಗುರುತಿಸಿದ್ದಾರೆ. ಮಂದಿರಕ್ಕೆ ಸಂಬಂಧಿಸಿದ 55 ಶಿಲ್ಪಕಲೆಗಳು, 15 ಶಿವಲಿಂಗಗಳು, 3 ವಿಷ್ಣುವಿನ ವಿಗ್ರಹಗಳು, 3 ಗಣೇಶನ ವಿಗ್ರಹಗಳು, 2 ನಂದಿ ವಿಗ್ರಹಗಳು, 5 ಹನುಮಾನನ ವಿಗ್ರಹಗಳು, ಆಂಜನೇಯನ 5 ವಿಗ್ರಹಗಳು ಸಿಕ್ಕಿದ್ದಾವೆ. ದೇವನಾಗರಿ, ತೆಲುಗು ಮತ್ತು ಕನ್ನಡದಲ್ಲಿ ಬರೆದ ಶಿಲಾಶಾಸನಗಳು ಸಿಕ್ಕಿದ್ದಾವೆ. ಕನ್ನಡದಲ್ಲಿ ದೊಡ್ಡರಸಯ್ಯನ ನರಸಿಂಹನ ಬಿನ್ನಹ ಅಂತಿದೆ. ದೊಡ್ಡರಸಯ್ಯನ ನರಸಿಂಹನ ಬಿನ್ನಹ ಅಂತ ಬರೆದಿರುವಂಥ ಕನ್ನಡದ ಶಿಲಾಶಾಸನ. ವಿಜಯನಗರ ಅರಸರ ಕಾಲದಲ್ಲಿ ಅವರ ಸಾಮಂತರಾಗಿದ್ದವರು ಯಾರೋ ಕಾಶಿ ವಿಶ್ವನಾಥನಿಗೆ ಕಾಣಿಕೆಗಳನ್ನು ಕಳಿಸಿದಾಗ ಆ ಶಿಲಾಶಾಸನಗಳನ್ನು ಬರೆಸಿದ್ದಾರೆ ಅನ್ನೋದು
ASIನವ್ರದ್ದು ಒಂದು ಅಂದಾಜು ಆವಾಗ ಬರೆಸಿರಬಹುದು ಅಂತ. 12ನೇ ಶತಮಾನದಿಂದ 17ನೇ ಶತಮಾನಕ್ಕೆ ಸೇರಿದಂಥ ಶಿಲಾಶಾಸನಗಳಿವು ಅಂತ ಹೇಳ್ತಾ ಇದ್ದಾರೆ. 12ರಿಂದ 17ನೇ ಶತಮಾನದ ತನಕದ ಶಿಲಾಶಾಸನಗಳು ಸಿಕ್ಕಿದ್ದಾವೆ. ಶಿವಲಿಂಗ 6.5 ಸೆಂಟಿಮೀಟರ್ ವ್ಯಾಸ ಇದೆ, 3.5 ಸೆಂಟಿಮೀಟರ್ ಎತ್ತರ ಇದೆ. ಮಸೀದಿಯ ಪಶ್ಚಿಮ ಭಾಗದಲ್ಲಿ ಸಿಕ್ಕಿದೆ. ಮೂರ್ತಿಯ ಮೇಲಿನ ಭಾಗ ಧ್ವಂಸಗೊಂಡಿದೆ. ಶಾಸನಗಳಿದ್ದಾವೆ. ಗಣಪತಿ ವಿಗ್ರಹ, ಆಂಜನೇಯ, ಹಿಂದೂ ದೇವತೆಗಳು, ನಂದಿ, ಕಲ್ಲಿನ ಶ್ರೀಕೃಷ್ಣನನ್ನು ಹೋಲುವ ಶಿಲ್ಪಕಲೆ, ತಲೆ ಕೈಕಾಲು ಮುರಿದಿರುವ ಆಕೃತಿಗಳಿದ್ದಾವೆ. ಎಲ್ಲ ಫೋಟೋಗಳಿದ್ದಾವೆ. ಈಗ ಸರ್ವೆ ರಿಪೋರ್ಟೇ ಬಹಿರಂಗಗೊಂಡಿದೆ. ಹಿಂದೂ ದೇವರನ್ನು ಹೊಂದಿರುವಂಥ 2 ನಾಣ್ಯಗಳು ಸಿಕ್ಕಿದ್ದಾವೆ. ಗೋಡೆಗಳಲ್ಲಿ ಶ್ರೀರಾಮನ ಬರಹಗಳಿದ್ದಾವೆ. ಮತ್ತು ಅದರಲ್ಲಿದೆ ಮಸೀದಿ ನಿರ್ಮಾಣವಾದ ನಂತರ ಅಲ್ಲಿನ ಹಿಂದೂ ಕುರುಹುಗಳನ್ನು ಅಳಿಸುವ ಪ್ರಯತ್ನ ಆಗಿದೆ ಅಂತ ಸರ್ವೆನಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಲಾಗಿದೆ. ಇದೊಂದು ಡಿಸಿಸಿವ್ ವಿಕ್ಟ್ರಿ ಅಂತ ಯಾಕಂದೆ ನಾನು. ಅಯೋಧ್ಯೆಯ ಮಾರ್ಗದಲ್ಲಿ ಕಾಶಿ ಪ್ರಕರಣ ಕೂಡ ಸಾಗ್ತಾ ಇದೆ. ಅಯೋಧ್ಯೆಯಲ್ಲಿ 1987ರಲ್ಲಿ ಕೆಳಹಂತದ ನ್ಯಾಯಾಲಯ ಆದೇಶ ಕೊಡ್ತು. ಗೇಟ್ಗಳನ್ನು ಓಪನ್ ಮಾಡಿ ಪೂಜೆಗೆ ಅವಕಾಶ ಮಾಡಿಕೊಡ್ಬೇಕಲ್ಲಿ ಅಂತ. 1949ರಲ್ಲಿ ರಾಮಲಲ್ಲಾ ಪ್ರಕಟ್ ಹುವೆ. ಆ ಕಥೆ ಹೇಳಿದೆ ನಾನು. KK ನಾಯರ್ ಅಂತ ಅಲ್ಲಿನ ಜಿಲ್ಲಾಧಿಕಾರಿ ಇದ್ದರು. ಅವರ ಪತ್ನಿ ಒಂದಷ್ಟು ಜನರನ್ನು ಕರ್ಕೊಂಡೋಗಿ ರಾತ್ರೋರಾತ್ರಿ ಅಲ್ಲಿ ವಿಗ್ರಹಗಳನ್ನು ಇಟ್ಬಿಟ್ರು. ಬೆಳಗ್ಗೆ ಎದ್ದು ರಾಮಲಲ್ಲಾ ಪ್ರಕಟ್ ಹುವೆ, ರಾಮಲಲ್ಲಾ ಪ್ರಕಟ್ ಹುವೆ ಅಂತ. ಆ ವಿಗ್ರಹಗಳನ್ನು ತೆರವು ಮಾಡಿ ಅಂತ ನೆಹರುವಿಂದ ಆದೇಶ ಬಂದರೂ KK ನಾಯರ್ ಕೇಳಲಿಲ್ಲ. ಡಿಪ್ಲೊಮ್ಯಾಟಿಕ್ ಆನ್ಸರ್ ಕೊಟ್ಬಿಟ್ರು. ಹೊತ್ಕೊಂಡು ಉರಿದು ಬಿಡುತ್ತೆ ಅಯೋಧ್ಯೆ, ಏನು ಅಂದ್ಕೊಂಡಿದ್ದೀರಿ, ಬೇಡ ಸುಮ್ಮನಿದ್ದು ಬಿಡಿ ಅಂತ. ಆವಾಗ ನೆಹರು ಹೇಳಿದ್ರು ಗೇಟ್ ಹಾಕಿಟ್ಬಿಡಿ ಒಳಗೆ. ಗೇಟ್ ಹಾಕಿಟ್ರು. ಮತ್ತು ವಿಗ್ರಹ ಇದೆಯಲ್ಲ, ಪೂಜಾರಿಗಳು ತಮ್ಮ ಪಾಡಿಗೆ ತಾವು ಹೋಗಿ ಸಣ್ಣ ಪುಟ್ಟ ಏನೋ ಪೂಜೆ ಮಾಡ್ಕೊಂಡು ಬರ್ತಿದ್ರು. ರಾಜೀವ್ ಗಾಂಧಿ ಪ್ರಧಾನಿಯಾಗಿದ್ದರು. ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿ ಆಗಿದ್ದರು ಅನ್ಸುತ್ತೆ. ಎಸ್. ಒಬ್ಬ ವ್ಯಕ್ತಿ ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ಗೆ ಹೋಗಿ ಗೇಟ್ ಓಪನ್ ಮಾಡಿಸ್ಬೇಕು ಅಂತ ಕೇಳ್ಕೊತಾರೆ. ನ್ಯಾಯಾಲಯ ಆದೇಶ ಕೊಟ್ಬಿಟ್ಟು ಗೇಟ್ ಓಪನ್ ಮಾಡಿಸಿ, ದಿನ ಪೂಜೆ ಮಾಡಿ ಅಂತ. ಜಡ್ಜ್ ಹೆಸರು ಪಾಂಡೆ ಅಂತ. ಮುಲಾಯಂ ಸಿಂಗ್ ಆವಾಗ ಜಡ್ಜ್ ಪ್ರಮೋಷನ್ ಆಗಿ ಹೈಕೋರ್ಟ್ ಜಡ್ಜ್ ಆಗಬೇಕು ಅಂದರೆ ರಾಜ್ಯ ಸರ್ಕಾರದಿಂದ ಲೆಟರ್ ತರಬೇಕಿತ್ತು. ಅಂತ ಮುಖ್ಯಮಂತ್ರಿಗಳ ಲೆಟರ್ ಬರೀಬೇಕಿತ್ತು, ಇವ್ರನ್ನ ಮಾಡೋಕ್ಕೆ ಅಡ್ಡಿ ಇಲ್ಲ ಅಂತ. ಮುಲಾಯಂ ಸಿಂಗ್ ಯಾದವ್ ಪತ್ರ ಕೊಡ್ತಾರೆ. ಏನಂತ? ಈ ಪಾಂಡೆ ಜಡ್ಜು ಬಹಳ ಪ್ರಾಮಾಣಿಕ, ಕಾನೂನನ್ನು ಅರಿದು ಕುಡಿದಿದ್ದಾರೆ, ಆದರೆ ರಾಮ ಮಂದಿರದ ಗೇಟ್ ಓಪನ್ ಮಾಡಿಸಿದ್ರು ನೋಡಿ, ಆ ಕಾರಣಕ್ಕೆ ನಾನು ಹೇಳ್ತೀನಿ ಇವರಿಗೆ ಪ್ರಮೋಷನ್ ಕೊಡಬೇಡಿ ಅಂತ ಪತ್ರ ಬರೀತಾರೆ. ಪತ್ರ ಆಮೇಲೆ ಬಹಿರಂಗಗೊಂಡ್ಬಿಡ್ತದು. ಕಾನ್ಫಿಡೆನ್ಷಿಯಲ್ ನೋಟ್ ಬಹಿರಂಗಗೊಂಡ್ಬಿಡ್ತು ಆ ಪತ್ರ. ಏನು ಸಿಟ್ಟಿತ್ತು ಏನೋ ಮುಲಾಯಂ ಸಿಂಗ್ ಯಾದವ್ಗೆ. ಗೇಟ್ ತೆಗೆಸುವ ಆದೇಶ ಕೊಟ್ಟ ಜಡ್ಜ್ದು ಪ್ರಮೋಷನ್ ತಡೆ ಹಿಡಿತಾರೆ. ಇಲ್ಲಿ ಪೂಜೆ ನಡ್ಕೊಂಡು ಬರ್ತಾ ಇತ್ತು, ಗೇಟ್ ಬಾಗಿಲು ಹಾಕಿಸ್ತಾರೆ. ಗೇಟ್ ಹಾಕಿಸ್ತಾರೆ 1993ರಲ್ಲಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಪೂಜೆ ನಡ್ಕೊಂಡು ಬರ್ತಾ ಇದ್ದ ಜಾಗ ಗೇಟ್ ಹಾಕಿಸ್ಬಿಟ್ರು ರಾತ್ರೋರಾತ್ರಿ. ಇರಲಿ, ಅಯೋಧ್ಯೆಯ ಕೇಸು ಅಂತಿಮವಾಗಿ ಜಡ್ಜ್ಮೆಂಟ್ ಏನು ಬಂತಲ್ಲ, ಆ ಜಡ್ಜ್ಮೆಂಟ್ ಬರುವುದಕ್ಕೆ ಕಾರಣವಾಗಿದ್ದು 1987ರ ಆ ಗೇಟ್ ತೆಗೆಸುವಂಥ ಜಡ್ಜ್ಮೆಂಟ್, ಗೇಟ್ ತೆಗೆಸುವಂಥ ತೀರ್ಪು. ಈ ಕಾಂಗ್ರೆಸ್ನವರು ಮೊನ್ನೆ ರಾಮ ಮಂದಿರ ಲೋಕಾರ್ಪಣೆ ಸಂದರ್ಭದಲ್ಲಿ ಹೇಳಿದಲ್ಲ, ಗೇಟ್ ತೆಗೆದು ಪೂಜೆಗೆ ಯಾರು ಅವಕಾಶ ಮಾಡಿಕೊಟ್ರು, ಯಾರು ಅವಕಾಶ ಮಾಡಿಕೊಟ್ರು? ರಾಜೀವ್ ಗಾಂಧಿ ಅವಕಾಶ ಮಾಡಿಕೊಟ್ರು. ಆವಾಗೊಂದು ರಾಜಕೀಯ ವಾತಾವರಣ ನಿರ್ಮಾಣ ಆಗಿತ್ತು ದೇಶದಲ್ಲಿ. ಏನು ರಾಜಕೀಯ ವಾತಾವರಣ? ಕೇಸು ತುಂಬ ಸಲ ಹೇಳಿದ್ದೀವಿ ನಾವು. ಒಬ್ಬ ಮುಸ್ಲಿಂ ಮಹಿಳೆ ಗಂಡ ತಲಾಕ್ ಅಂದ್ಬಿಟ್ಟ. ಬಡಪಾಯಿ ಮಹಿಳೆ ಶಾಬಾನು ಅಂತ. ಇಸ್ಲಾಂ ಪ್ರಕಾರ ತಲಾಕ್ ಅಂದಮೇಲೆ ಮುಗೀತು, ಅವಳ ಪಾಡಿಗಳು ಹೋಗ್ಬಿಡ್ಬೇಕು. ಈಕೆ ಮೇಂಟೆನೆನ್ಸ್ ಕೊಡು ಅಂದ್ಲು. ಇಷ್ಟು ದಿವಸ ಇಷ್ಟು ವರ್ಷ ನಿನ್ನ ಜೊತೆಗೆ ಸಂಸಾರ ಮಾಡಿದ್ದೀನಿ, ಮೇಂಟೆನೆನ್ಸ್ ತಿಂಗಳಿಗಿಂತಿಷ್ಟು ಅಂತ ದುಡ್ಡು. ಸುಪ್ರೀಂ ಕೋರ್ಟ್ ತನಕ ಪ್ರಕರಣ ಹೋಗಿ ಮೇಂಟೆನೆನ್ಸ್ ಕೊಡಬೇಕು ಅಂತ ಆಗ್ಬಿಡ್ತು. ಅದು ಇಸ್ಲಾಂಗೆ ವಿರುದ್ಧ. ಅರ್ಥಾತ್ ಸಂವಿಧಾನ ವರ್ಸಸ್ ಶರಿಯಾ ಸಂಘರ್ಷ ನಿರ್ಮಾಣ ಆಗ್ಬಿಡ್ತಲ್ಲಿ. ಶರಿಯಾದ ಪ್ರಕಾರ ಮೇಂಟೆನೆನ್ಸ್ ಕೊಡಂಗಿಲ್ಲ, ಸಂವಿಧಾನದ ಪ್ರಕಾರ ಸುಪ್ರೀಂ ಕೋರ್ಟಿನ ಪ್ರಕಾರ ಮೇಂಟೆನೆನ್ಸ್ ಕೊಡಬೇಕು. ಸಂವಿಧಾನ ವರ್ಸಸ್ ಶರಿಯಾ ಶುರುವಾಯಿತು ತಿಕ್ಕಾಟ. ಸರ್ಕಾರ ಶರಿಯಾ ಪ್ರಕಾರ ನಿಂತ್ಕೊಳ್ಳ, ಶರಿಯಾದ ಬೆಂಬಲಕ್ಕೆ ನಿಂತ್ಕೊಳ್ಳೋ ನಿರ್ಧಾರ ಮಾಡ್ತು. ಒಂದು ಆರ್ಡಿನೆನ್ಸ್ ತಂದು ಸಂವಿಧಾನಾತ್ಮಕವಾಗಿ ನ್ಯಾಯಾಂಗ ಕೊಟ್ಟಂಥ ತೀರ್ಪನ್ನು ಉಲ್ಟಾ ಮಾಡಿಬಿಟ್ರು. ಸಂವಿಧಾನ ವರ್ಸಸ್ ಶರಿಯಾ ಸಂಘರ್ಷ ನಡೆದಾಗ ಸರ್ಕಾರ ಶರಿಯಾ ಪರವಾಗಿ ನಿಂತ್ಕೊಳ್ಳೋ ನಿರ್ಧಾರಕ್ಕೆ ಬಂದಿತ್ತು. ಸಂವಿಧಾನಾತ್ಮಕವಾಗಿ ಸುಪ್ರೀಂ ಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಆರ್ಡಿನೆನ್ಸ್ ಮೂಲಕ ಹೊಡೆದಾಕ್ಬಿಟ್ರು. ಆವಾಗ
ರಾಜೀವ್ ಗಾಂಧಿಯವರ ಬಗ್ಗೆ ದೇಶದಾದ್ಯಂತ ಅಭಿಪ್ರಾಯ ರೂಪಿತಗೊಂಡಿತು. ಇವರು ಮುಸ್ಲಿಂ ಪರವಾಗಿ ನಿಂತ್ಕೊಂಡ್ರು, ಮೌಲ್ವಿಗಳ ಪರವಾಗಿ ನಿಂತ್ಕೊಂಡ್ರು ಅಂತ. ಅಂಥ ಸಂದರ್ಭದಲ್ಲಿ ಅರುಣ್ ನೆಹರು ಇರ್ತಾರೆ ಸಲಹೆಗಾರರಾಗಿ ರಾಜೀವ್ ಗಾಂಧಿ ಅವರಿಗೆ. ಅವ್ರು ಹೇಳ್ತಾರೆ, ಈ ಟೈಮ್ನಲ್ಲಿ ರಾಮ ಮಂದಿರದಲ್ಲಿ ಗೇಟ್ ತೆಗೆಸ್ಬಿಡಿ ಅಂತ. ಗೇಟ್ ಹೆಂಗೆ ತೆಗ್ಸೋಕ್ಕಾಗತ್ತೆ, ಕೋರ್ಟ್ನಲ್ಲಿದೆಯಲ್ಲ. ಕೋರ್ಟ್ಗೊಂದು ಅಪ್ಲಿಕೇಶನ್ ರಾಜೀವ್ ಗಾಂಧಿ ಅವ್ರ ಕಡೆಯಿಂದ ಹಾಕಿಸಲಾಗುತ್ತೆ. ಅವ್ರ ಮೂಲಕ ಅವ್ರ ವ್ಯಕ್ತಿಯೊಬ್ಬ, ಕಾಂಗ್ರೆಸ್ಸಿನ ಕಾರ್ಯಕರ್ತನೊಬ್ಬ ಗೇಟ್ ತೆಗಿಬೇಕು ಅಂತ ಅಪ್ಲಿಕೇಶನ್ ಹಾಕಿಸ್ತಾರೆ. ಗೇಟ್ ತೆಗೆಸ್ಬಿಡ್ತಾರೆ. ಗೇಟ್ ತೆಗೆಸಿ ನಿತ್ಯ ಪೂಜೆ ಶುರುವಾಗುತ್ತಲ್ಲಿ. ಅಲ್ಲಿ ನಿತ್ಯ ಪೂಜೆ ಶುರುವಾದ ಮೇಲೆ ನಮಾಜ್ ಮಾಡೋದು ನಿಲ್ಲಿಸ್ಬಿಟ್ರು. 1987ರಲ್ಲಿ ಮುಂಚೆ ನಮಾಜ್ ನಡೀತಿತ್ತು ಅಂತಲ್ಲ, 1949 ತನಕ ದಿನನಿತ್ಯ ನಮಾಜ್ ನಡೀತಾ ಇತ್ತು ಬಾಬರಿ ಮಸೀದಿಯಲ್ಲಿ. ಯಾವಾಗ ರಾಮಲಲ್ಲಾ ಪ್ರಕಟ್ ಹುವೆ ಅಂಥೇಳಿ ಮೂರ್ತಿಗಳು ಬಂದುಬಿಟ್ವಲ್ಲ, ನಮಾಜ್ ಮಾಡೋದು ನಿಲ್ಲಿಸ್ಬಿಟ್ರು. ನಮಾಜ್ ಮಾಡೋದು ನಿಲ್ಲಿಸಿದ್ರೆ ಕೈ ತಪ್ಪಿ ಹೋಗುತ್ತೆ ಈ ಜಾಗ ಅಂತ ಯಾರೋ ಒಂದಷ್ಟು ಜನ ಶುಕ್ರವಾರಕ್ಕೊಂದು ಸಲ ನಮಾಜ್ ಮಾಡೋಕ್ಕೆ ಶುರು ಮಾಡಿದ್ರು. ಅದು ಕೂಡ ಕಷ್ಟ ಆಗಿತ್ತು ಶುಕ್ರವಾರಕ್ಕೊಂದು ಸಲ. ಯಾವಾಗ ಗೇಟ್ ತೆಗೆದು ನಿತ್ಯ ಪೂಜೆ ಶುರುವಾಯಿತು 1987ನಲ್ಲಿ, ನಮಾಜನ್ನು ಪೂರ್ತಿಯಾಗಿ ನಿಲ್ಲಿಸಲಾಯಿತು. 1992ಅಲ್ಲಿ ಗೇಟ್ ತೆಗೆದು ಪೂಜೆ ಶುರುವಾದ 5 ವರ್ಷಗಳ ನಂತರ ಬಾಬರಿ ಮಸೀದಿ ಧ್ವಂಸ ಆಯಿತು. ಕಲ್ಯಾಣ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದರು, BJP ಸರ್ಕಾರ ಬಂದಿತ್ತು ಆವಾಗ. ಆವತ್ತೇ ಸಂಜೆ ಬಾಬರಿ ಮಸೀದಿ ಧ್ವಂಸವಾದ ಸಂಜೆ ಕಲ್ಯಾಣ್ ಸಿಂಗ್ ರಾಜೀನಾಮೆ ಕೊಟ್ಟರು. ಅದು ಇತಿಹಾಸ. ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂತು. ಈಗ ಪೂಜೆ ಶುರುವಾಗಲಿ ಅಂತ ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಹೇಳಿದೆ. ಆದರೆ ಒಂದು ವಿಷಯ ನೆನ್ಪಿಟ್ಕೋಬೇಕು, ಇದು ಪೂಜಿಸುವುದಕ್ಕೆ ಅವಕಾಶ ಕೊಡಿ ಅಂತ ಹಾಕಲಾಗಿದ್ದ ಅರ್ಜಿ. ಅಯೋಧ್ಯೆಯದ್ದು ಟೈಟಲ್ ಸೂಟ್, ಅದರ ಮಾಲೀಕತ್ವ ನಮಗೆ ಬೇಕು ಅನ್ನುವ ಅರ್ಜಿ ಅದು. ಅಯೋಧ್ಯೆಯ ಪ್ರಕರಣದಲ್ಲಿ ಮಾಲೀಕತ್ವ ತೀರ್ಮಾನ ಆಯಿತು, ಹಿಂದೂಗಳಿಗೆ ಸೇರಬೇಕು ಅಂತ. ಇಲ್ಲಿ ಪೂಜೆಗೆ ಅವಕಾಶ ಕೊಡಿ ಅಂತ ಅಷ್ಟೇ ಇದೆ. ಇಟ್ ಈಸ್ ನಾಟ್ ಅ ಟೈಟಲ್ ಸೂಟ್. ಹಾಗಂತ ಟೈಟಲ್ ಸೂಟಲ್ಲಿ ಮುಂದೆ ಯಾವತ್ತೋ ಒಂದು ದಿವಸ ಯಾರೋ ಟೈಟಲ್ ಸೂಟ್ ಹಾಕಬಾರ್ದು ಅಂತಿಲ್ಲ, ಹಾಕ್ಬೋದು. ಆವಾಗೇನಾಗುತ್ತೋ ಆವಾಗಿಂದು. ಬಟ್ ಆವಾಗ ಬರುವ ಜಡ್ಜ್ಮೆಂಟಿಗೆ ಪೂಜೆಗೆ ಅವಕಾಶ ಕೊಟ್ಟಿದ್ದಂಥ ಜಡ್ಜ್ಮೆಂಟ್ ಕೂಡ ಕೌಂಟ್ ಆಗುತ್ತೆ. ಒಂದು ಹಠ, 12 ಲಿಂಗಗಳ ಪೈಕಿ ಒಂದು, 12 ಪವಿತ್ರ ಜ್ಯೋತಿರ್ಲಿಂಗಗಳ ಪೈಕಿ ಒಂದು ಅನ್ನಿಸಿಕೊಂಡಿರುವ ಕಾಶಿಯ ವಿಶ್ವನಾಥನಿಗಾಗಿ 1696ರಿಂದ ನಡೆಕೊಂಡು ಬಂದಂಥ ಹೋರಾಟ, 1669ರಿಂದ ನಡೆದುಕೊಂಡು ಬಂದಂಥ ಹೋರಾಟ ಇವತ್ತೊಂದು ಡಿಸಿಸಿವ್ ಹಂತಕ್ಕೆ ಬಂದಿದೆ. ಪೂಜೆ ಶುರುವಾಗುತ್ತೆ ಇನ್ನೊಂದು ವಾರದಲ್ಲಿ. ನ್ಯಾಯಾಲಯ ಹೇಳಿದೆ ಪುರೋಹಿತರು ಪೂಜೆ ಮಾಡಬೇಕು, ಸಾರ್ವಜನಿಕರಿಗೆ ಅವಕಾಶ ಇಲ್ಲ ಅಂತ. ಅವರು ಪೂಜೆ ಮಾಡ್ಕೊಂಡು ಬರಬೇಕು. ನಾಳೆಯಿಂದ ಹಂಗಿದ್ರೆ ಹೋಗಿ ಜ್ಞಾನವ್ಯಾಪಿ ಮಸೀದಿಯಲ್ಲೂ ದರ್ಶನಕ್ಕೆ ಹೋಗ್ತೀವಿ ಅಂದ್ರೆ ಆಗೋದಿಲ್ಲ. ನ್ಯಾಯಾಲಯದ ಆದೇಶ ಸ್ಪಷ್ಟವಾಗಿದೆ, ಸಾರ್ವಜನಿಕರಿಗಲ್ಲ, ಪುರೋಹಿತರಷ್ಟೇ ಪೂಜೆ ಮಾಡಬೇಕು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.